ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಈಸಿಯಾಗಿರುವಂಥ ಒಂದು ಗಂಟು ರಂಗೋಲಿಯನ್ನು ನಿಮಗೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀನಿ. ಫಸ್ಟಿಗೆ ಏನು ಮಾಡಿದ್ದೀನಿ, ನಾನು 5ರಿಂದ 5 ಚಿಕ್ಕಿಯನ್ನು ಇಟ್ಕೊಳ್ತಾ ಬಂದಿದ್ದೀನಿ. ಸ್ಟ್ರೇಟಾಗೇ ಇಡಬೇಕು, ಯಾವುದು ಮಧ್ಯದಲ್ಲಿ ಇಡೋ ಹಾಗಿಲ್ಲ. 5ರಿಂದ 5 ಚಿಕ್ಕಿ, ಆಮೇಲೆ 5 ಚಿಕ್ಕಿಯ ಮಧ್ಯದಲ್ಲಿ 3 ಚಿಕ್ಕಿಗಳನ್ನು ಇಡಬೇಕು. ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ. ಫಸ್ಟ್ 5ರಿಂದ 5 ಚಿಕ್ಕಿಯನ್ನು ಇಟ್ಟು ಮಧ್ಯದಲ್ಲಿ 3 ಚಿಕ್ಕಿಯನ್ನು ಇಟ್ಕೊಂಡಿದ್ದೀನಿ. ಚಿಕ್ಕಿಯನ್ನು ಕರೆಕ್ಟಾಗಿ ಇಡಿ, ಅಂದ್ರೆ ಮಾತ್ರ ರಂಗೋಲಿ ಸುಂದರವಾಗತ್ತೆ. ಮೇಲ್ಗಡೆ ಇರೋವಂಥ 3 ಚಿಕ್ಕಿಗೆ 8ನ ಆಕಾರದಲ್ಲಿ ಅಂದರೆ 8 ಶೇಪಲ್ಲಿ ನಾವು ಈ ರೀತಿನ ತೆಗಿಬೇಕು. ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. 8 ಶೇಪಲ್ಲಿ ಈ ರೀತಿಯಲ್ಲಿ ಚಿಕ್ಕಿಯನ್ನು ತೆಗಿಬೇಕು. 4 ಸೈಡು ಇದೇ ರೀತಿಯಲ್ಲೇ ರೌಂಡ್ ಅಪ್ ಮಾಡ್ಕೋಬೇಕು. ಇದು ತುಂಬ ಈಸಿ ಇದೆ, ನೀವು ಒಂದ್ಸಲ ನೋಡ್ಕೊಳ್ಳಿ, ತುಂಬ ಸುಂದರವಾಗೂ ಕಾಣಿಸುತ್ತೆ ಇದು ರಂಗೋಲಿ. ಆಮೇಲೆ ಸೈಡಿಗಿರುವಂಥ ಚಿಕ್ಕಿಯಲ್ಲಿ ಈ ರೀತಿ ಲೈನ್ಸನ್ನು ಒಳಗಿನ ಮಗ್ಗಲದಿಂದ ಹಾಸಿ ಈ ರೀತಿ ಲೈನ್ಸನ್ನು ತೆಗಿತಾ ಬರ್ತಾ ಇದ್ದೀನಿ. ನೀವು ಚಿಕ್ಕಿಯನ್ನು ಕರೆಕ್ಟಾಗಿ ಇಟ್ಕೊಂಡ್ರೆ ರಂಗೋಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟ್ ಏನು ಮಾಡಿದ್ದೀನಿ, ಎಲ್ಲಿ 2 ಚಿಕ್ಕಿ ಗ್ಯಾಪ್ ಇದೆಯಲ್ಲ ಅಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಈ ರೀತಿಯಲ್ಲಿ ರಂಗೋಲಿಯನ್ನು ತೆಗೆದಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಉಳಿದಿರುವಂಥ ಚಿಕ್ಕಿಗಳಿಗೆ ಈ ರೀತಿ ರೌಂಡ್ ಅಪ್ ಮಾಡಿದ್ದೀನಿ. 3 ಚಿಕ್ಕಿಗಳನ್ನು ತೆಗೆದುಕೊಂಡು ಸ್ಟ್ರೇಟ್ ಲೈನ್ ಇಟ್ಟು ಈ ರೀತಿಯಲ್ಲಿ ನಾನು ರೌಂಡ್ ಅಪ್ಪನ್ನು ಮಾಡಿದ್ದೀನಿ. ನೆಕ್ಸ್ಟು ಸೈಡಿಗೆಲ್ಲಿ ತುದಿ ಬಂದಿದೆಯಲ್ಲ ಆ ತುದಿಗಷ್ಟೇ ಈ ರೀತಿ ಫ್ಲವರ್ ಡಿಸೈನ್ ಕೊಟ್ಟು ಈ ರಂಗೋಲಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇದು ರಂಗೋಲಿ ಮನೆ ಮುಂದೆ ಹಾಕಿದರೆ ತುಂಬ ಸುಂದರವಾಗೂ ಕಾಣಿಸುತ್ತೆ ಹಾಗೂ ತುಂಬ ಈಸಿ ಆಗಿದೆ. ನೋಡಿ ಈಗ ರಂಗೋಲಿ ಇದು ಕಂಪ್ಲೀಟ್ ಆಗ್ತಾ ಬರ್ತಾ ಇದ್ದ ಹಾಗೆ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದು ರಂಗೋಲಿ. ಆಮೇಲೆ ನೋಡಲಿಕ್ಕೆ ಎಷ್ಟು ಡಿಫಿಕಲ್ಟ್ ಇದೆ ಏನೋ ಅಂತ ಅನಿಸುತ್ತೆ, ಬಟ್ ತುಂಬ ಈಸಿ ಇದೆ. ನೀವೆಲ್ಲರೂ ನಾನು ಕಲಿಸುತ್ತಿರುವಂಥ ಈ ರಂಗೋಲಿಯನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಮನೆ ಮುಂದೆಲ್ಲ ಈ ರೀತಿಯ ಸುಂದರವಾದ ರಂಗೋಲಿಗಳನ್ನು ಹಾಕಿ. ನನ್ನ ರಂಗೋಲಿಯನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.